ಶೌಚಾಲಯ ಇಲ್ಲ ಮತ್ತೆ ಹೆಂಗೆ ಬರುತ್ತೆ ನೋಡ್ರಿ. ಸರ್, ನಾನು ಬಸನಗೌಡ ನಾಯಕ ಹುಟ್ಟೂರಿನವರು ಮಾತಾಡ್ತಾ ಇರುವುದು. ಎಲ್ಲ ಒಂದು ಕಡೆ ಇವತ್ತು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ತಹಶೀಲ್ದಾರ್ ಕಚೇರಿ ಒಂದು ಕೊಂಡ ಹೊಡೆತರ ಆಗಿದೆ ಎಲ್ಲ ಒಂದು ಕಡೆ. ಯಾಕಂದ್ರೆಗಿನ ಸುಮಾರು ನಾನು 10-15 ವರ್ಷಗಳಿಂದ ಈ ಒಂದು ತಹಶೀಲ್ದಾರ್ ಕಚೇರಿಗೆ ನಾನು ಯಾವುದಾದ್ರೂ ಒಂದು ನನ್ನ ಕೆಲಸ ಕಾರ್ಯಗಳ ನಿಮಿತ್ತ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಶೌಚಾಲಯದ ಪರಿಸ್ಥಿತಿ ಮತ್ತು ಅಲ್ಲಿ ಗಂಡು ಮಕ್ಕಳು ಬರ್ಬೋದು ಅಥವಾ ಹೆಣ್ಣು ಮಕ್ಕಳು ಬರ್ಬೋದು, ಒಂದು ಶೌಚಾಲಯ ಇದುವರೆಗೂ ಇಲ್ಲ. ಯಾಕಂದರೆ ಕೋಟ್ಯಾಂತರ ಒಂದು ಅನುದಾನ ಇವತ್ತು ಎಲ್ಲ ಕಡೆ ಎತ್ತ ಹೋಗ್ತಾ ಇದೆ. ಒಂದು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಮಾನ್ಯ ತಹಶೀಲ್ದಾರರು, ನೂತನ ತಹಶೀಲ್ದಾರರು ಕೂಡ ಮಾನ್ಯ ಭೀಮರಾಯ್ ಸಾಹೇಬರು, ರಾಮಚಂದ್ರವರು ಅವರು ಕೂಡ ಎಚ್ಚೆತ್ತುಕೊಂಡು ತಾವು ಯುವಕರಿದ್ದೀರಿ, ಎಲ್ಲೋ ಒಂದು ಕಡೆ ಈ ಒಂದು ಸಾರ್ವಜನಿಕ ಶೌಚಾಲಯ ತಹಶೀಲ್ದಾರ್ ಕಚೇರಿಯಲ್ಲಿ ಇಲ್ಲ ಅಂದ್ರಿಗಿನ ಬಹಳ ಶೋಚನೀಯವಾದದ್ದು, ಬಹಳ ದುಃಖಕರದ ಒಂದು ಸಂಗತಿ ಇದು. ಯಾಕಂದರೆ ದೂರದ ಒಂದು ಹಳ್ಳಿಗಳಿಂದ ಬರ್ತಾರೆ ಜನ. ಇವತ್ತು ನಾವು ಗಂಡು ಮಕ್ಕಳು ಇವತ್ತು ಕೋಟೆ ಕೆಳಗಡೆ ಕಡೆ ಅಕ್ಕಪಕ್ಕ ನಾವು ಹೋಗ್ಬೋದು, ಹೆಣ್ಮಕ್ಳು ಎಲ್ಲಿಗೆ ಹೋಗಬೇಕು ಅದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಒಂದು ಕಡೆ ಇವತ್ತು ಅಧಿಕಾರಿಗಳ ಒಂದು ಶಾಯಿತನವೋ ನಿರ್ಲಕ್ಷ್ಯ, ಇದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನವೋ ಇವತ್ತು ಎದ್ದು ಕಾಣ್ತಾ ಇದೆ. ಇವತ್ತು ಮಾನ್ವಿ ತಾಲೂಕಿನಲ್ಲಿ ಇವತ್ತು ಇದೇ ಮಾನ್ವಿ ತಾಲೂಕು ಇವಾಗ ನೂತನ ಶಿರವಾರ ತಾಲೂಕಾಗಿದೆ. ಆ ಒಂದು ನೂತನ ಶಿರವಾರ ತಾಲೂಕಿನಲ್ಲಿ ಅಲ್ಲಿ ಒಂದು ತಹಶೀಲ್ದಾರ್ ಕಚೇರಿ, ಅವಾಗ ಅಖಂಡ ಮಾನ್ವಿ ವಿಧಾನಸಭಾ ಕ್ಷೇತ್ರ ಇತ್ತು, ಅವಾಗಾದರೂ ಕೂಡ ಶೌಚಾಲಯ ಇದ್ದಿಲ್ಲ. ಇಂಥ ಒಂದು ಸಣ್ಣ ಪುಟ್ಟ ಕಾರ್ಯಗಳು ಮಾಡಲಿಕ್ಕೆ ಇವತ್ತು ಯಾಕೆ ಮೀನಮೇಷ ಎಣಿಸ್ತಾ ಇದ್ದೀರಿ? ಇವತ್ತು ಅನೇಕ ಇವತ್ತು ಹೆಣ್ಮಕ್ಳು ಬರ್ಬೋದು, ಹೆಣ್ಮಕ್ಳು ತಾಯಂದಿರು ಬಂದಿರ್ಬೋದು, ನಮ್ಮ ಚಿಕ್ಕ ಮಕ್ಕಳು ಬಂದಿರ್ಬೋದು. ಬಡನ್ ಅದನ್ನು ಮೂತ್ರವನ್ನು ತಡೆಗಟ್ಟುವುದು ಬಹಳ ಅಪಾಯಕಾರಿ. ಯಾಕಂದರೆ ವೈದ್ಯರ ಒಂದು ಮಾರ್ಗದರ್ಶನದ ಮೇರೆಗೆ 1 ಗಂಟೆ ಮೇಲ್ಪಟ್ಟು ಮೂತ್ರ ತಡೆಗಟ್ಟರೆ ಒಂದು ಆರೋಗ್ಯಕ್ಕೆ ಅಪಾಯಕಾರಿ ಒಂದು ಲಕ್ಷಣ ಅದು. ಇವತ್ತು ಶೌಚಾಲಯ ಕೂಡ ಅಷ್ಟೇ. ನಮಗಿವತ್ತು ಮಲಬದ್ಧತೆಯನ್ನು ನಾವು ಅರ್ಧ ಗಂಟೆ ಮೇಲ್ಪಟ್ಟು ಏನಾದರೂ ನಿರ್ಲಕ್ಷ್ಯ ವಹಿಸಿದರೆ ಅನೇಕ ರೋಗ ರುಜಿನಗಳಿಗೆ ನಾವು ಬಲಿಯಾಗಬೇಕಾಗ್ತದೆ. ಎಲ್ಲ ಒಂದು ಕಡೆ ಇವತ್ತು ಜನರ ಬಗ್ಗೆ ಆರೋಗ್ಯ, ಇವತ್ತು ಶಿಕ್ಷಣ ಇಲಾಖೆ, ಅನೇಕ ಇಲಾಖೆಗಳ ಮೇಲೆ ತಹಶೀಲ್ದಾರ್ ಕಚೇರಿಯ ಅಂಥ ತಹಶೀಲ್ದಾರ್ ಕಚೇರಿ ದಂಡಾಧಿಕಾರಿಗಳು ಶೀಘ್ರವೇ ಎಚ್ಚೆತ್ತುಕೊಂಡು ಈ ಒಂದು ಶೌಚಾಲಯ ನಿರ್ಮಾಣ ಮಾಡಬೇಕು. ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಒಂದು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದರ ಮೂಲಕ ನಾವು ಈ ಬಗ್ಗೆ ಎಚ್ಚರಿಸ್ತಾ ಇದ್ದೇವೆ. ಸರ್ ನಮಸ್ತೆ, ನನ್ನ ಹೆಸರು ಹೊಳೆಯಪ್ಪ ಹುಟ್ಟೂರು, ಕರ್ನಾಟಕ ರಾಜ್ಯ ರೈತ ಸಂಘ ಅಗಸ್ತೂರು ತಾಲೂಕು ಅಧ್ಯಕ್ಷ ಸರ್ ಮಾನ್ವಿ. ಸರ್ ಇಲ್ಲೇನು ಸರ್, ಮೊನ್ನೆ ಒಂದು ದಿನ ಒಂದು ಮೆಮೊರಂ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಒಂದು ಗಮನಕ್ಕೆ ತಂದಿದ್ದೀವಿ. ಏನಂದರೆ ಮಾನ್ವಿ ಪಟ್ಟಣದಲ್ಲಿರುವಂಥ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯರಿಗೂ ಮತ್ತು ಬಾಲಕರಿಗೂ ಮತ್ತು ರೈತರಿಗೂ ಮತ್ತು ಹಿಯರಿಂಗ್ ಟೈಮಲ್ಲಿ ಬರುವಂಥ ಸಂದರ್ಭದಲ್ಲಿ ಶೌಚಾಲಯ ಕೂಡಲೇ ನಿರ್ಮಾಣ ಮಾಡೋದಕ್ಕೆ ಒಂದು ನಾವು ಮೆಮೊರಂ ಕೊಟ್ಟಿದ್ವಿ. ಕೊಟ್ಟರು ಸಹ ಇವ್ರಿಗೆ ಕೂಡ ಈಗ ತಹಶೀಲ್ದಾರ್ ಸಾಬ್ರಿಗೆ ಗಮನಕ್ಕೆ ಆದೋ ಇಲ್ಲ ಗೊತ್ತಿಲ್ಲ ಸರ್. ತಾವು ಯುವಕರಿದ್ದೀರಿ, ತಾವು ಇರುವಂಥ ಕೇಸ್ ಹ್ಯಾಂಡ್ ಅದಿರಿ, ತಾವು ಎಚ್ಚೆತ್ತುಕೊಂಡು ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಕಚೇರಿಯಲ್ಲಿ ಒಂದು ಶೌಚಾಲಯ ನಿರ್ಮಾಣ ಈಗ ಕೂಡಲೇ ನಿರ್ಮಾಣ ಮಾಡಬೇಕು. ಯಾಕೆಂದರೆ ರೈತರು ತಿಂಗಳಲ್ಲಿ 2 ಬೇರೆ ಏರಿಂಗ್ ಬಂದು ಕುಂತಂತಿಕ ಮಕ್ಕಳು ಬರ್ತಾರೆ, ರೈತರು ಬರ್ತಾರೆ, ಇನ್ನು ಅಂಗವಿಕಲರು ಬರ್ತಾರೆ, ಇನ್ನು ನಾನಾ ರೀತಿಯ ವ್ಯಕ್ತಿಗಳು ಬಂದು ಪಾಣೆಗಲು ಮುಟಿಷನಾಗಲು ಏನಾದರೂ ಒಟ್ಟು ಯಾವುದೇ ಒಂದು ಕೆಲಸಕ್ಕೆ ತಾಲೂಕಿಗೆ ಬರ್ತಾರೆ, ಬಂದೆಗೆ ಸಂತಿಗೆ ಬರ್ತಾರೆ ಸರ್. ನೋಡ್ರಿ, ತಿಂಗಳಲ್ಲಿ 5 ಬೇರೆ ಸಂತೆ ಆಗುತ್ತೆ ಸಹ. ಮಹಿಳೆಯರು ಕೂಡ ಅಲ್ಲೇ ಸಂತೆ ಅದ್ರ ಹಿಂದೆನೇ ಆಗುತ್ತೆ. ಅಂದರೆ ಈಗ ರೈತರಿಗೆ ಮಹಿಳೆಯರಿಗೆ ದಿಕ್ಕು ದೋಚುವಂಥ ಕೆಲಸ ಆಗಿದೆ ನೋಡಿ. ಸ್ವಾಮಿ ರಾಮಚಂದ್ರವರೇ, ಭೀಮರಾಯ್ ರಾಮಚಂದ್ರವರೇ, ಕೂಡಲೇ ನೀವು ಎಚ್ಚೆತ್ತುಕೊಂಡು ಕೂಡಲೇ ಇಲ್ಲಿರುವಂಥ ಸಾರ್ವಜನಿಕರಿಗೆ ಒಂದು ಶೌಚಾಲಯ ನಿರ್ಮಾಣ ಎಂದು ನಾವು ಈ ಮೂಲಕ ಹೇಳಿಕೊಳ್ತೀವಿ. ನೋಡಿ ಸರ್, ನಿಮಗೆ ಶೌಚಾಲಯ ಇದೆ, ನಿಮ್ಮ ಸಿಬ್ಬಂದಿಗಳಿಗೆ ಇದೆ, ಆದರೆ ಏರಿಂಗ್ ಬಂದಂಥ ರೈತರಿಗೆ ಎಲ್ಲಿದೆ? ನೀವು ಓಕೆ ಸ್ವಾಮಿ, ನೀವು ತಗೋರಿ, ನಿಮಗೆ ಇಲಾಖೆಯಲ್ಲಿ ಒಂದು ತಾಲೂಕು ಮೀಟಿಂಗ್ ಕರೆದಾಗ ಬಂದು ಕುಂತ್ರಂತಿಕ ಬರುವಂಥ ತಾಲೂಕು ಅಧಿಕಾರಿಗಳು ಎಲ್ಲಿ ಹೋಗ್ಬೇಕು? ರೈತರು ಎಲ್ಲಿ ಹೋಗ್ಬೇಕು? ಮಕ್ಕಳಲ್ಲಿ ಹೋಗ್ಬೇಕು ಸ್ವಾಮಿ. ಇದನ್ನು ಕೂಡಲೇ ನೀವು ಇದನ್ನೆಲ್ಲ ಎಚ್ಚೆತ್ಕೊಂಡು ಕೂಡಲೇ ಒಂದು ಶೌಚಾಲಯ ನಿರ್ಮಾಣ ಮಾಡಬೇಕು. ನಿಮ್ಮ ಶೌಚಾಲಯಗಳಿಗೆ ಬೀಗ ಹಾಕಿರಿ. ಯಾಕಂದರೆ ತಾವಷ್ಟೇ ಹೋಗ್ಬೇಕು, ಸಿಬ್ಬಂದಿ ಅಷ್ಟೇ ಹೋಗ್ಬೇಕು, ಅಂದ್ರೆ ಬೇರೆ ಹೋಗಲ್ವಾ? ಅಂದ್ರೆ ರೈತರು ಅಲ್ಲೇ ಮಾಡ್ಕೋಬೇಕಾ? ನೋಡಿರಿ, ಮಾನ್ವಿ ತಾಲೂಕಿನಲ್ಲಿ ಇದು ನಾಚಿಗೇಡಿನ ಸಂಗತಿ ಆಗಿದೆ ಸರ್. ನೀವು ದೊಡ್ಡ ಯುವಕರಿದ್ದೀರಿ, ಇನ್ನು ಕೇಸ್ ಇದ್ದೀರಿ ನೀವು.
ಇಂದ್ರ ಈಗ ಏನು ಮಾಡಕ್ಕೆ ಸರ್ ಈಗ ಮುಂದೊಂದು ದಿನ ಈ ಥರ ಆದ್ರಂತೆ ಹೆಂಗೆ ಸರ್ ಈಗ ಬಂದು ರೈತರು ಬಂದರು ಮತ್ತು ಆಮೇಲೆ ಮಹಿಳೆಯರು ಬಂದು ಶಲ್ಯ ಮಾಡ್ಕೊಂಡು ಹೋಗ್ಬೇಕಾ ನಿಮ್ಗೆ ಗೊತ್ತಾಗಲ್ಲ ಸರ್ ಬಸ್ ಸ್ಟ್ಯಾಂಡ್ ತನಕ ಬಂದು ಹೋಗ್ಬೇಕು. ಇಲ್ಲ ಅಲ್ಲೇನು ಸರ್ ನೋಡಿರಿ ನಿಮ್ಮ ಇಲಾಖೆಯಿಂದ ಇಲ್ಲಿ 1 ಕಿಲೋಮೀಟ್ರ್ ಬಂದು ಹೋಗ್ಬೇಕು ಯೂರಿನ್ ಪಾಸ್ ಮಾಡೋಕ್ಕಂದ್ರೆ ಏನು ಮಾಡಕ್ಕೆ ಸ್ವಾಮಿ ಅಲ್ಲಿ ಬಂದರೆ ನಿಮ್ಗೆ ಗೊತ್ತಾಗಲ್ಲ ಸರ್ ನೀವು ಕೇಸ್ ಅಂಟಿದ್ರಿ ಒಟ್ಟು ಹೌದು ಬಂದು ಕಿಸಿ ನೀವು ಈ ತನಿಖೆ ಮಾಡ್ಬೇಕಾಯ್ತು ಅಂದರೆ ನಿಮ್ಗೆ ಬರುವಂಥ ಯಾವುದೋ ಈಗ ನಿಮ್ಮ ಇಲಾಖೆ ಇರುವಂಥ ವ್ಯಕ್ತಿಗಳು ಅಷ್ಟೇ ಇರ್ಬೇಕಾ ಹಾಂ ಅವರಷ್ಟೇ ಮಾಡ್ಬೇಕಾ ಇವರೆಲ್ಲ ಮುಖ್ಯದವರೆಲ್ಲ ರೈತರಲ್ವಾ ಏನು ಸ್ವಾಮಿ ನೀವು ಇದೆಲ್ಲ ನೋಡ್ರಿ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಸ್ಥಳೀಯ ಮಿನಿಸ್ಟ್ರು ಅವ್ರಿಗೆ ಗಮನಕ್ಕೆ ಕೊಡ್ರಿ ನೀವು ಆದ್ರೆ ನೀವು ಮಾಡಬೇಡ್ರಿ ನೀವು ಕೈಲಿಂದ ಹಾಕಿ ನೀವು ಅಮೌಂಟ್ ಖರ್ಚು ಮಾಡಿ ಮಾಡಬೇಡ್ರಿ ಗೋರ್ಮೆಂಟ್ಗೆ ನೀವು ಶಿಫಾರಸು ಮಾಡಿರಿ ಅಂತ ಗೋರ್ಮೆಂಟೇ ಬಂದು ಒಂದು ದಿನದಾಗ ಬಂದು ಮಾಡಿಬಿಟ್ಟು ಹೋಗುತ್ತಾ ಏನು ಸ್ವಾಮಿ ಈ ಥರ ಆದರೆ ರೈತರೆಲ್ಲ ಅದಕ್ಕಾಗಿರೋಂಥ ಅನುದಾನ ಇರ್ತಾ ಅದಕ್ಕೆಲ್ಲ ಅಂತ PRD ಕೇಳ್ರಿ RTPS ಕೇಳ್ರಿ ಈಗ ತಾಲೂಕು ಪಂಚಾಯತ್ ಕೇಳ್ರಿ ಕೊಡ್ತಾಳ್ರಿ ಸ್ವಾಮಿ ನಿಮಗೆ ಬರುವಂತ ನೋಡ್ರಿ ಸ್ವಾಮಿ ನೀವು ತಿಂಗಳದಾಗ 4 ಬೇರೆ ಏನಿಂಗ್ ಕರಿತೀರಿ ತಿಂಗಳದಾಗ ನೋಡ್ರಿ ಇಲ್ವಂತ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿಗಳು ಬರ್ತಾರ ಒಂದು ರೈತರು ಬರ್ತಾರ ಅವ್ರು ಎಲ್ಲಿ ಹೋಗ್ಬೇಕು ಸ್ವಾಮಿ ಈ ಥರ ಹೆಂಗಾಯ್ತು ನೋಡ್ರಿ ಮಾರಿ ತಾಲೂಕಿಗೆ ನಾಚಿಕೆ ಅನ್ನೋ ಸಂಗತಿ ಆಗಿದೆ ಸರ್